ಎಜುಕೇಷನ್ ಸೊಸೈಟಿಗಳು ಮಾಡ್ಲಿಕ್ಕೆ ಶುರು ಮಾಡಿದರು. ಇವು ಹೀಗೆ ಬೆಳೀತಾ ಬೆಳೀತಾ ಭಾಳ ದೂರದಿತ್ತು. ಅಂತ ದೇಶ ಹೊಡೆದು ನಿಮಗೆ ಗೊತ್ತದ, ಸಪ್ರೇಟ್ ದೇಶ ಬೇಕಂತೇಳಿ. ಮೂಲತಃ ಜಿನ್ನಾನು ಸಹಿತ ಸಪ್ರೇಟ್ ದೇಶ ವಾದಿ ಆಗಿರಲಿಲ್ಲ. ಯಾಕೆ ಆಗಿರಲಿಲ್ಲ ಅಂದರೆ ನೆಹರು ಇದು ನಮ್ಮ ಗಾಂಧೀಜಿಯವ್ರಿಗಿದ್ದು ಸೀನಿಯರ್ ಜಿನ್ನಾ ರಾಜಕೀಯದಲ್ಲಿ ಸೀನಿಯರ್. ಆ್ಯಕ್ಚುಲಿ ಈ ಬೆಳಗಾವಿಯಲ್ಲಿ ಅಧ್ಯಕ್ಷ ಆಗೋದು ಪೂರ್ವದಲ್ಲೇ 1924ರಾಗ ನಮ್ಮ ಗಾಂಧೀಜಿಯವರು ಏನಾಗ್ತಾರೆ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಪೂರ್ವದಲ್ಲಿ ಅವ್ರು ಆಗಬೇಕಾಗಿತ್ತು, ಅವ್ರು ಸೀನಿಯಾರಿಟಿ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅದು ಅವ್ರು ಅಸಮಾಧಾನ ಇತ್ತು. ಆದರೆ ಅದಕ್ಕೆ ಸರ್ ಮಾಡ್ಕೊಂಡಿದ್ರು ಅವರು, ಯಾಕಂದ್ರೆ ಗಾಂಧಿ ಭಾಳ ಎತ್ತರಕ್ಕೆ ಬೆಳೆದಿದ್ರಂತೆ. ಆದರೆ ಇವ್ರಿಗಿಂದು ಸಣ್ಣವರಿಂದ ನೆಹರೂರನ್ನ ಯಾವಾಗ ಇವರು ಅಧ್ಯಕ್ಷನ ಮಾಡೋ ಆಗ ಅವ್ರಿಗೆ ಗೊತ್ತಾಯಿತು ಈ ದೇಶದಲ್ಲಿ ನಮ್ಗೆ ಸೆಕ್ಯೂರಿಟಿ ಇಲ್ಲ, ನಾವು ಸಪ್ರೇಟ್ ದೇಶ ಕೇಳಬೇಕು ಅನ್ನುವಂಥ ವಿಚಾರ. ಹೀಗೆ ಬೆಳೆದಿದ್ದು ಕೇವಲ ಗಾಂಧಿ ಓಡೋದು ಕೊಟ್ಟ ಮಾಡಿದ ಅಂತಿಲ್ಲಿ ಯಾವುದೂ ಇಲ್ಲ. 1905ರಾಗ ಡಿವಿಷನ್ ಆದಾಗನ ಈ ವೆಸ್ಟ್ ಇದು ವಂಗಭಂಗ ಚಳವಳಿ ಅಂತ ಬರ್ತದೆ, ನೀವು ಕೇಳಿರ್ಬೇಕು. ಆ ಸಂದರ್ಭದಲ್ಲೇ ಎಲ್ಲ ಇವು ಒಳಗೆ ಮನಸ್ಸು ಮುರ್ಕೋತ ಹೋಗ್ಬಿಟ್ಟು. ಇದಕ್ಕೆ ನೂರಾರು ವರ್ಷದ ಇತಿಹಾಸ ಅದ. ಅದಕ್ಕೆ ಇವತ್ತು ಇವರು ಕೇವಲ ಗಾಂಧಿ ಹೊಡೆದ ಕಾಂಗ್ರೆಸ್ಗಿರು ಹೊಡೆದ್ರು ಏನು ಉಳಿದಿಲ್ಲ. ಕಾಲಕ್ಕೆ ತಕ್ಕಂಗೆ ಸಪ್ರೇಟ್ ಆಗುವಂಥದ್ದು ಬಂತು. ಅನೇಕ ಎಲ್ಲ ಸಪ್ರೇಟ್ ದೇಶಕ್ಕೆ ಹೇಳೋದು ಬರೀ ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ಇನ್ನೂ ಉಳಿದವರು ಈ ನಮ್ಮ ಪಂಜಾಬಿಗಳು ಸಹಿತ ನಮ್ಗೆ ಸಪ್ರೇಟ್ ದೇಶ ಬೇಕಂತ ಅವ್ರು ಕೇಳಿದರು. ಎಲ್ಲರೂ ಕೇಳಿದವರು. ಪಕ್ನಿಗಳು ಅಂತ ಬರ್ತಾರೆ, ಪಕ್ನಿಸ್ತಾನಿ ಅಂತ, ಅವ್ರು ಸಪ್ರೇಟ್ ದೇಶ ಕೇಳಿದರು. ಅದ್ರಾಗ ಯಾರು ಸ್ವಲ್ಪ ಬಲ ಹೆಚ್ಚಾಯ್ತು ಅವ್ರ ದೇಶ ಹೊಡ್ಕೊಂಡು ಹೋದರು. ಬಲ ಇಲ್ದವರು ಅಲ್ಲೇ ತಮ್ಮ ಉಸಿರು ಬಂದು ಉಳಿದ್ರು. ಕಾಶ್ಮೀರ ಸಪ್ರೇಟ್ ದೇಶ ಕೇಳ್ತಾ ಇದ್ರು ಅವರು. ಕಾಶ್ಮೀರಿಗಳು ನಮ್ಮ ಕಾಶ್ಮೀರಿ ಇರ್ತದೆ, ಅದು ಉಳಿಸೋಸಲ ನಮ್ಮ ಸಪ್ರೇಟ್ ದೇಶ, ನಮ್ಮ ಪಾಕಿಸ್ತಾನಿಗಳು ಬೇಡ, ಇಂಡಿಯನ್ಸ್ ಬೇಡ ಅಂತ ಅವರು ವಾದ ಮಾಡ್ತಾಯಿದ್ರು. ಇವು ಒಂದಂದ್ರೆ ಹುಟ್ಟಿದ್ದು ಅಲ್ಲ, ಯಾವುದೇ ಒಂದು ಕಾಲಕ್ಕೆ ಒಂದು ಯಾರು ಬಲ ಇರ್ತದೋ ಅವ್ರ ಕಡೆ ಓದಿದ್ದು ಇತಿಹಾಸಗಳಿದ್ದಾವೆ. ಅದನ್ನು ಸಮಾಧಾನದಲ್ಲಿ ಓದು. ಅದೆಲ್ಲ ಬಿಟ್ಬಿಟ್ಟು ನೀವು ಹೊಡೆದ್ರಿ ಕಾಂಗ್ರೆಸ್ಸಿಗೆ ಹೊಡೆದ್ರಿ ಅಂತ ಇವತ್ತು BJPಗೆ ಮಾತಾಡೋದು ಹೋಗ್ರಿ ಅವ್ರು ಹೊಡೆದಾರ. ಈಗ ನೀವೇನೋ ಕೊಡಿಸೋ ಪ್ರಯತ್ನ ಮಾಡ್ತಾಯಿದ್ದೀರಿ, ಮಾಡಿರಿ. ಅದನ್ನು ಇತಿಹಾಸ ಹೇಳಿದ್ರೆ ಏನು ಅರ್ಥದ? ತಪ್ಪಂತ ಆಗ್ಯದ. ಕಾಂಗ್ರೆಸ್ಸಿಂದ ಆಗ್ಯದೋ, ಮುಸ್ಲಿಂ ಲೀಗ್ದಿಂದ ಆಗ್ಯದನೋ, ಅವತ್ತು ನಾಯಕರಿಂದ ಆಗ್ಯದನೋ, ಇಡೀ ಒಟ್ಟು ದೇಶದ ಪರಿಸ್ಥಿತಿಯಿಂದ ಆಗ್ಯದನೋ ಒಂದು ಆಗ್ಯದ. ತಪ್ಪೋ ಸರಿನೋ ಮತ್ತೊಂದು ರೀತಿಯಿಂದ ಇವತ್ತು ನಾವು ವಿಚಾರ ಮಾಡಿ ನೋಡಿದಾಗ ಒಡೆದು ಹೋಗಿದ್ದು ಒಂದು ರೀತಿ ಒಳ್ಳೇದಪ್ಪ ಅಂತ ಮನಸ್ಬೇಕಾಗ್ತದೆ. ಪಾಕಿಸ್ತಾನ ಮತ್ತು ಇಂಡಿಯಾಗೆ ಚಲೋಪ್ಪ ಅಂತೇಳಿ. ಯಾಕೆ ಇವತ್ತು ಜನಸಂಖ್ಯೆ ಎಷ್ಟಾಗಿದ್ದು ಎರಡೂ ಕೂಡಿದ್ರೆ ಯಾವ ಪ್ರಮಾಣದಲ್ಲಿ ಆಗ್ತಿತ್ತು. ಮತ್ತು ಇವತ್ತು ಪಾಕಿಸ್ತಾನ ಪೂರ ದಿವಾಳಿ ಹಂತಕ್ಕೆ ಬಂದಂತೆ ಬಿಡೋದು. ಹೌದು, ಅಲ್ಲಿ ಆರ್ಥಿಕ ಪೂರ್ಣ ದಿವಾಳಿ, ಅಲ್ಲಿ ದಿನನಿತ್ಯ ಜಗಳ ಅವೆಲ್ಲವೂ ಇವತ್ತು ನಮ್ಮ ಮೇಲೆ ಪರಿಣಾಮ ಆಗ್ತಿದ್ವು. ಹೀಗಾಗಿ ಇವತ್ತು ಆದಂಥ ಅಭಿವೃದ್ಧಿ ಆಗ್ತಿತ್ತಿಲ್ಲೋ ಅನ್ನೋದು ನಮ್ಮ ಸಮಸ್ಯೆ ಬರ್ತದೆ. ಅದೇನು ಇಲ್ಲ. ಇವತ್ತು DK ಈ ನಮ್ಮ ಸುರೇಶ್ ಅವ್ರು ಮಾತಾಡಿಕೊಂಡು, ನಮ್ಮ ಮೋದಿ ಅವ್ರು ಮಾತಾಡಿದ್ದಾರೆ, ಇತಿಹಾಸ ಹೊಡಿತಾರೆ. ಮತ್ತು ಇವತ್ತು ಇವರಾದ್ರು ಏನು ಮಾಡ್ತಾ ಇದ್ದಾರೆ? 80-20 ಯಾಕೆ ಮಾತಾಡ್ತಾ ಇದ್ದಾರೆ ಇವರು? ಇವತ್ತೇನೋ ಆಯ್ತಪ್ಪ, ನಮ್ಮಲ್ಲಿ ಏನೋ ಕೆಲವು ಮುಸಲ್ಮಾನರು ಇರ್ಬೋದು, ತಮ್ಮ ನಾಡಿನ ಬಗ್ಗೆ ತಮ್ಮ ಜನರ ಬಗ್ಗೆ ಹೆಮ್ಮೆ ನಮಗೂ ಇರ್ತದೆ. ನಾವು ಎಲ್ಲಿ ಹುಟ್ಟಿ ಬಂದಿರ್ತೀವಿ ಆ ಭಾಗದ ಬಗ್ಗೆ ಹೆಮ್ಮೆ ಇರ್ತದೆ. ಅದೇ ಆಗ್ರಿ ನಮ್ಮ ಇವ್ರ ಗುರುನ ಅಡ್ವಾಣಿ ಅವರು ಜಿನ್ನಾ ಅವ್ರು ಹೊಗಳಿಲ್ಲ. ಜಿನ್ನಾ ಅವ್ರನ್ನ ಪಾಕಿಸ್ತಾನ ಹೋದಾಗ ಜಿನ್ನಾ ಅವ್ರು ಹೊಗಳಿದ್ರು. ಒಬ್ಬ ಲೀಡರ್ ಅಧಿಕಾರದರು ಅಂದ್ರೆ ಅವರು ಇರ್ತಾರೆ. ಅವರು ಪಾಕಿಸ್ತಾನದವ್ರ. ಇವರು ತಮ್ಮ ನೆಲದ ಬಗ್ಗೆ ಮಾತಾಡಿದರೆ ಅವ್ರು ನಮ್ಮ ದೇಶ ವಿರೋಧ ತಿಳ್ಕೊಂಡು ಅವ್ರನ್ನ ಬದಿಗೆ ಸರಿಸುವಂಥ ಕೆಲಸ ಮಾಡಬಾರ್ದಲ್ಲ ಅದನ್ನು. ಯಾಕಂದ್ರೆ ಇವತ್ತೇನಾದರೂ BJP ಒಂದು ರೂಪಕ್ಕೆ ಬಂದಿದ್ರೆ ಅವ್ರು ರಥಯಾತ್ರೆ ಕಾರಣ. ರಥಯಾತ್ರೆಯನ್ನು ಇವ್ರು ಮಾಡದು ಹೋಗಿದ್ರೆ, ಅಡ್ವಾಣಿ ಅವರು ಜವಾಬ್ದಾರಿಯಿಂದ ಮಾಡದು ಹೋಗಿದ್ರೆ, ಅರೆಸ್ಟ್ ತೊಗೊಂಡು ಮಾಡದು ಹೋಗಿದ್ರೆ ಇವತ್ತು BJP ಮಟ್ಟಿಗೆ ಬೆಳೀತಾನೆ ಇರಲಿಲ್ಲ. ಇದನ್ನು ಎಲ್ಲರೂ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಈಗ ಮೊದಲು ತಾವು 80-20 ಆಡೋದನ್ನು ಬಿಡಬೇಕು, ಹಿಂದೂ ಮುಸ್ಲಿಮ್ ಬಿಡಬೇಕು. ನೀವು ಅಭಿವೃದ್ಧಿ ಮಾಡಿ ತೊಗೊಳ್ರಿ, ಓಟ್ ಕೇಳ್ರಿ, ಯಾರು ಮಾಡಂತಾರೆ ನಿಮ್ಗೆ? ನೀವೇನು ಬಂದಿರಪ್ಪ 2000 ಜಾಗರಾಗ ಅಭಿವೃದ್ಧಿ ಅಂತ ಬಂದ್ರಿ. ಇವತ್ತು ಯಾಕೆ ಮಾತಾಡ್ಲಿಕ್ಕಿದ್ರಿ? ಪುಲ್ವಾಮ ಯಾಕೆ ಮಾತಾಡ್ತೀರಿ? ಇದು ಹೊಡಿದಲ್ಲ. ಇವತ್ತು ನೀವು ಕಾಶ್ಮೀರ ಒಂದು ಮಾಡ್ಬೇಕಂತಿತ್ತು, ಮಾಡ್ರಿ, ಏನು ಅಡ್ಡಿ ಇಲ್ಲ. ಮತ್ತು ಇದನ್ನ ಯಾವಾಗ ತರೋರು ಇನ್ನು ಯಾವುದೋ ಇವತ್ತಿನ ಗಿಲ್ಗಿಟ್ಟದು ಎಂದ್ಬಿಟ್ಟು ನಮ್ಮೊಳಗೆ ಇದ್ದು ಕಾಶ್ಮೀರ ಉಳಿಸೊಳಗಾಗ್ತಾ ಇಲ್ಲ. ಇವತ್ತು ಶ್ರೀನಗರದಲ್ಲೇ ಇದೇ ಪಂಡಿತರು, ನಮ್ಮ ಯಾವ ಪಂಡಿತರ ಬಗ್ಗೆ ಇವರು ನಮ್ಮ ಕಲಿಕರು ತೋರಿಸ್ತಾರೆ, ದೊಡ್ಡ ಮಾತು ಮಾತಾಡ್ತಾರೆ ಕಾಶ್ಮೀರ ಪಂಡಿತರ ಬಗ್ಗೆ. ಅವರು ಶ್ರೀನಗರದಾಗ ಇನ್ನಿಲ್ಲ ಬಿಡ್ತಾ ಇಲ್ಲ. ಅಲ್ಲಿ ಜನ ಅಂದ್ರೆ ಸೆಪ್ರೇಟಿಸ್ಟ್. ಅವ್ರು ಓಡಿ ಬರ್ತಾ ಇದ್ದಾರೆ ಜಮ್ಮುಗೆ, ನಾವು ಅಲ್ಲಪ್ಪ ಶ್ರೀನಗರ ಇರೋದಿಲ್ಲ ಅಂದರೆ. ಯಾಕೆ? ಮತ್ತೆಲ್ಲ ಸಮೃದ್ಧಿ ಇದ್ರೆ, ಒಳ್ಳೇದಿದ್ರೆ